ಸೇಂಟ್ ಜಾನ್ಸ್ ಆಸ್ಪತ್ರೆ ಬಳಿ ಸಂಬಂಧಿಕರ ಕಣ್ಣೀರು. ಸೇಂಟ್ ಜಾನ್ಸ್ ಆಸ್ಪತ್ರೆ ಶವಾಗಾರಕ್ಕೆ ಮೃತದೇಹವನ್ನ ಶಿಫ್ಟ್ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಸದ್ಯ ಸಿಗ್ತಾ ಇದೆ. ಆಸ್ಪತ್ರೆಗೆ ಹಿರಿಯ ಪೊಲೀಸ್ ಅಧಿಕಾರಿಗಳು ದೌಡಾಯಿಸಿದ್ದಾರೆ. ಸೇಂಟ್ ಜಾನ್ಸ್ ಆಸ್ಪತ್ರೆಯಲ್ಲಿ ಈಗ ಮರಣೋತ್ತರ ಪರೀಕ್ಷೆ ಕೂಡ ಆಗಿದೆ. ಶವಾಗಾರಕ್ಕೆ ಈಗ ತೆಗೆದುಕೊಂಡು ಹೋಗಲಾಗಿದೆ ಅನ್ನುವಂತಹ ಮಾಹಿತಿ ಜೊತೆಗೆ ಸಂಬಂಧಿಕರೆಲ್ಲರೂ ಕೂಡ ಆಗಮಿಸಿದ್ದಾರೆ. ಆಸ್ಪತ್ರೆಯ ಬಳಿ ಕಣ್ಣೀರನ್ನ ಹಾಕ್ತಾ ಇದ್ದಾರೆ. 68 ವರ್ಷ ವಯಸ್ಸಾಗಿದೆ ಓಂ ಪ್ರಕಾಶ್ ಅವರಿಗೆ. ಆದ್ರೆ ಈ ಒಂದು ಸಂದರ್ಭದಲ್ಲಿ ಈ ರೀತಿ ಹೆಂಡತಿಯಿಂದಲೇ ಕೊಲೆ ಆಗ್ತಾರೆ ಅಂತ ಅಂದ್ರೆ ಯಾರು ಕೂಡ ಅಂದ್ಕೊಂಡಿರ್ಲಿಲ್ಲ ಈ ಮಟ್ಟಕ್ಕೆ ಹೋಗಿ ತಲುಪತ್ತೆ ಅಂತೇಳಿ. 2-3 ದಿನಗಳ ಹಿಂದ ವಾಟ್ಸಪ್ ಸಂದೇಶ ಬಂದಾಗ್ಲೂ ಕೂಡ ಇದು ಎಂದಿನಂತೆ ಅಂತ ಹೇಳಿ ಅಂದ್ಕೊಂಡು ಸುಮ್ಮನಾಗಿದ್ರು. ಆದ್ರೆ ಇವತ್ತು ನಿಜಕ್ಕೂ ಸಂಬಂಧಿಕರಿಗೆ ಶಾಕ್. ಪೊಲೀಸ್ ಆಯುಕ್ತರಾದಂತಹ ದಯಾನಂದ್ ಅವರು ಕೂಡ ಭೇಟಿ ಕೊಟ್ಟಿದ್ದಾರೆ. ಏನಾಯ್ತು ಏನು ಅನ್ನುವಂತ ಕುರಿತಂತೆ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ. ಒಂದು ಕಡೆ ಅವರ ಮನೆಯಲ್ಲಿ ಯಾವ ರೀತಿ ಅಂದ್ರೆ ಮೇನ್ ಹಾಲ್ನಲ್ಲೇ ಈ ರೀತಿ ಅವರು ಶವವಾಗಿ ಪತ್ತೆಯಾಗಿದ್ದಂಥದ್ದು, ಜೊತೆಗೆ ರಕ್ತದ ಮಡುವಿನಲ್ಲಿ ಅವರ ಶವ ಪತ್ತೆಯಾಗಿದ್ದಂಥದ್ದು, ಜೊತೆಗೆ ಚಾಕುವಿನಿಂದ ಇರಿಯಲಾಗಿತ್ತು ಅನ್ನುವಂತಹ ವಿಚಾರ. ಹೀಗಾಗಿ ಅದರ ಸಂಪೂರ್ಣ ತನಿಖೆ ಒಂದು ಕಡೆ ಆಗ್ತಾ ಇದೆ. ಅವರ ಮನೆಯಲ್ಲಿ ಪೊಲೀಸರು ಬೀಡು ಬಿಟ್ಟಿದ್ದಾರೆ, ಅಲ್ಲಿ ಪರಿಶೀಲನೆ ನಡೀತಾ ಇದೆ. ಇನ್ನೊಂದು ಕಡೆ ಅವರ ಪತ್ನಿ ಹಾಗೆ ಪುತ್ರಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಅವರ ಪ್ರಾಥಮಿಕ ಹಂತದ ವಿಚಾರಣೆ ಕೂಡ ನಡೀತಾ ಇದೆ. ಇನ್ನೊಂದು ಭಾಗದಲ್ಲಿ ನೀವು ಗಮನಿಸ್ತಾ ಇರುವ ಹಾಗೆ ಆಸ್ಪತ್ರೆಯಲ್ಲಿ ಓಂ ಪ್ರಕಾಶ್ ಅವರ ಮೃತದೇಹ ಈಗ ಸದ್ಯ ಮರಣೋತ್ತರ ಪರೀಕ್ಷೆಗೆ ಒಳಪಡಿಸಲಾಗಿದೆ. ಮರಣೋತ್ತರ ಪರೀಕ್ಷೆಯ ನಂತರದಲ್ಲಿ ಶವಾಗಾರಕ್ಕೆ ಜೊತೆಗೆ ಅವರ ಸಂಬಂಧಿಕರ ಆಕ್ರಂದನ ಕೂಡ ಅಲ್ಲಿ ಮುಳುಗಿಲು ಮುಟ್ಟಿರುವಂಥದ್ದು. ಅಂದ್ರೆ ಮೇನ್ ಆಗಿ ಇದು ಕಾರಣ ಗೊತ್ತಾಗಬೇಕಾಗಿದೆ. ಯಾಕಂದ್ರೆ 2 ಮಕ್ಕಳನ್ನ ಹೊಂದಿದ್ದಾರೆ ಓಂ ಪ್ರಕಾಶ್ ಅವರು, ಒಬ್ಬ ಪುತ್ರ ಹಾಗೆ ಒಬ್ರು ಪುತ್ರಿ. ಆಸ್ತಿ ವಿಚಾರದಲ್ಲೂ ಕೂಡ ಸಾಕಷ್ಟು ಕಲಹ ಆಗ್ತಾ ಇತ್ತು ಅನ್ನುವಂಥದ್ದು. ಯಾಕೆ ಮಕ್ಕಳಿಂದ ಆಗ್ಲಿ ಅಥವಾ ಆಪ್ತರಿಂದ ಆಗ್ಲಿ ಇವರ ಜಗಳವನ್ನ ಶಮನ ಮಾಡೋಕೆ ಸಾಧ್ಯವಾಗ್ಲಿಲ್ಲ, ಈ ಹಂತಕ್ಕೆ ಯಾಕೆ ಹೋಯ್ತು ಅನ್ನುವಂತಹ ವಿಚಾರದಲ್ಲಿ, ಜೊತೆಗೆ ಈಗ ನಾನಾ ಕಾರಣಗಳಿದೆ ಅನ್ನುವಂತಹ ವಿಚಾರಗಳು ಕೂಡ ತಿಳಿದು ಬರ್ತಾ ಇರುವಂತಹ ಕಾರಣಕ್ಕಾಗಿ ಯಾವೆಲ್ಲ ಕಾರಣಗಳು ಇವರ ಕೊಲೆಗೆ ಕಾರಣ ಆಯ್ತು, 2-3 ದಿನಗಳಿಂದಲೂ ಬೆದರಿಕೆ ಇದ್ರಿ ಅಂತಂದ್ರೂ ಕೂಡ ಯಾರು ಕೂಡ ಯಾಕೆ ಕೇರ್ ಮಾಡಲಿಲ್ಲ, ಎಲ್ಲಾ ವಿಚಾರದಲ್ಲಿ ಈಗ ತನಿಖೆಯನ್ನ ನಡೆದ ನಂತರದಲ್ಲಿ ಸಂಪೂರ್ಣ ಮಾಹಿತಿ ಹೊರಬರಬೇಕಾಗಿದೆ. ಆದರೆ ಅವರ ಮನೆಯಲ್ಲೇ ಪತ್ತಿಯಿಂದಲೇ ಕೊಲೆ ಆಗಿರುವಂತಹ ಓಂ ಪ್ರಕಾಶ್ ಅವರು ಚಾಕುವಿನಿಂದ ಇರಿಯಲಾಗಿತ್ತು, ಜೊತೆಗೆ ರಕ್ತದ ಮಡುವಿನಲ್ಲಿ ಅವರ ಮೃತದೇಹ ಪತ್ತೆಯಾಗಿದ್ದಂಥದ್ದು, ಜೊತೆಗೆ ಪತ್ನಿಯೇ ಅದನ್ನ ಫೋನ್ ಮಾಡಿ ಪೊಲೀಸರಿಗೆ ಮಾಹಿತಿಯನ್ನ ಕೊಟ್ಟಿದ್ದಂಥದ್ದು. ಒಬ್ಬ DG IGP ಆಗಿದ್ದಂತಹ ಒಬ್ಬ ಓಂ ಪ್ರಕಾಶ್ ಅವರು ಮನೆಯ ಕಲಹದಿಂದಾಗಿ ಅಂದ್ರೆ ಸಾಕಷ್ಟು ಘಟನೆಗಳನ್ನ ನಾವು ನೋಡಿದ್ದೀವಿ. ಗಂಡ ಹೆಂಡತಿ ಕೊಲೆ, ಅದು ಜಗಳ ಆಡುವಂತಹ ಸಂದರ್ಭದಲ್ಲಿ ಏನೋ ಕೋಪದ ಕೈಯಲ್ಲಿ ಆಗೋಯ್ತು ಘಟನೆ ಅಂತ ಹೇಳಿ ಅಂದ್ಕೊಳ್ಬಹುದಾಗಿತ್ತು. ಆದ್ರೆ ಇವರಿಬ್ಬರ ವಿಚಾರದಲ್ಲಿ ಆ ರೀತಿ ಆಗಿಲ್ಲ. ಯಾಕೆಂದ್ರೆ ಸಾಕಷ್ಟು ವರ್ಷಗಳಿಂದ ಒಂದಲ್ಲ ಒಂದು ಕಲಹಗಳು ಇವರ ಮಧ್ಯದಲ್ಲಿ ನಡೀತಲೇ ಇತ್ತು. ಕೊಲೆ ಮಾಡಿ ಮೃತದೇಹದ ಮುಖಕ್ಕೆ ಬಟ್ಟೆಯನ್ನ ಕಟ್ಟಲಾಗಿತ್ತು, ಕೊಲೆ ಬಳಿಕ ಮುಖಕ್ಕೆ ಬಟ್ಟೆಯನ್ನ ಕಟ್ಟಿದ್ರು ಅನ್ನುವಂತಹ ಮಾಹಿತಿ ಸದ್ಯ ಸಿಗ್ತಾ ಇದೆ. ಅಂದ್ರೆ 3 ಮಹಡಿಯ ಮನೆಯಲ್ಲಿ ಓಂ ಪ್ರಕಾಶ್ ಅವರು ವಾಸವಾಗಿರ್ತಾರೆ. ಅವರ ಕುಟುಂಬ ಎಲ್ಲ ಇದೇ HSR ಲೇಔಟ್ನ 3 ಮಹಡಿಯ ಒಂದು ಮನೆಯಲ್ಲಿ ವಾಸವಾಗಿರುತ್ತೆ. ಕೊಲೆ ಮಾಡಿದ ಬಳಿಕ ಪೊಲೀಸರಿಗೆ ಪತ್ನಿಯೇ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಘಟನೆ ವೇಳೆ ಮನೆಯಲ್ಲಿ ಸುಮಾರು 5-6 ಜನ ಇದ್ರು ಅನ್ನುವಂತಹ ಮಾಹಿತಿ ಕೂಡ ಈಗ ಸಿಗ್ತಾ ಇರುವಂತದ್ದು. ಓಂ ಪ್ರಕಾಶ್ ಅವರವರ ಸೊಸೆ ಅವರು ಕೂಡ ಮನೆಯಲ್ಲಿದ್ರು. ಮೊದಲ ಮಹಡಿ ಹಾಗೂ 2ನೇ ಮಹಡಿಯಲ್ಲಿ ಅವರು ವಾಸವಾಗಿದ್ರು. ಕೊಲೆ ಮಾಡಿ ಮೃತದೇಹದ ಮುಖಕ್ಕೆ ಯಾಕೆ ಬಟ್ಟೆಯನ್ನ ಕಟ್ಟಿದ್ರಾಗಾದ್ರೆ, ಅಂದ್ರೆ ಬಟ್ಟೆಯನ್ನ ಕಟ್ಟಿ ಅವರು ಕೂಗಬಾರ್ದು ಅನ್ನುವಂತಹ ಕಾರಣಕ್ಕೇನಾದ್ರೂ ಆ ರೀತಿ ಪ್ರಯತ್ನವನ್ನ ಮಾಡಿದ್ರಾ, ಅದು ಕೂಡ ಮಾಹಿತಿ ಸಿಗ್ಬೇಕು. ನೋಡಿ, 3 ಮಹಡಿಯ ಮನೆ, ಕೆಳಮಹಡಿಯಲ್ಲಿ ಓಂ ಪ್ರಕಾಶ್ ರಾವ್ ಅವರು ಮತ್ತೆ ಅವರ ಪತ್ನಿ ವಾಸವಾಗಿದ್ರು. ಮೇಲೆ 2ನೇ ಮಹಡಿ ಮತ್ತೆ 3ನೇ ಮಹಡಿಯಲ್ಲಿ ಮಗ ಸೊಸೆ ಕೂಡ ವಾಸವಾಗಿದ್ರು. ಈ ಘಟನೆ ಏನ್ ನಡೀತು, ಕೊಲೆ ಆಯ್ತು, ಆ ಸಂದರ್ಭದಲ್ಲಿ 5-6 ಜನ ಮನೆಯಲ್ಲಿದ್ರು ಅನ್ನುವಂತಹ ಮಾಹಿತಿ ಕೂಡ ಈಗ ಸದ್ಯ ಸಿಗ್ತಾ ಇದೆ. ಸೊಸೆ ಕೂಡ ಇದ್ರು ಅನ್ನುವಂಥದ್ದು. ಅಂದ್ರೆ ಒಂದ್ ಕಡೆ ಗಂಡ ಹೆಂಡತಿ ಜಗಳ ಮಾತ್ರ ಅಲ್ಲ ಇದಕ್ಕೆ ಕಾರಣ, ಬೇರೆ ನಾನಾ ಕಾರಣಗಳು ಕೂಡ ಇತ್ತು ಅಂತೇಳಿ ನಿವೃತ್ತ ಪೊಲೀಸ್ ಅಧಿಕಾರಿಗಳು ಬಸವರಾಜ್ ಅವರು ಕೂಡ ಹೇಳ್ತಾ ಇದ್ರು. ಆದ್ರೆ ಈ ಸಂದರ್ಭದಲ್ಲಿ ಅದು ಚರ್ಚೆ ಮಾಡುವಂತ ವಿಚಾರ ಅಲ್ಲ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದ್ರು. ಆದ್ರೆ ಇಂತಹ ಕೆಲ ಘಟನೆಗಳು, ಸಣ್ಣ ಪುಟ್ಟ ವಿಚಾರಗಳೇ ಇವರಿಬ್ಬರ ಮಧ್ಯ ಬಿರುಕಿಗೆ ಕಾರಣವಾಯಿತಾ, ಇಷ್ಟು ದೊಡ್ಡ ಮಟ್ಟಕ್ಕೆ ಕೊಲೆ ಆಗುವಂತಹ ಮಟ್ಟಕ್ಕೆ ಬಂದು ನಿಂತ್ಕೊಳ್ತಾ
ಇನ್ನು ಆಸ್ತಿ ವಿಚಾರದಲ್ಲಿ ಗಮನಿಸೋದಾದ್ರೆ ಪ್ರತಿಯೊಬ್ಬರಿಗೂ ಕೂಡ ಆಸ್ತಿಯನ್ನ ಕೊಟ್ಟಿದ್ದಾರೆ, ಚೆನ್ನಾಗೇ ಆಸ್ತಿಯನ್ನ ಮಾಡಿ ಮಕ್ಕಳಿಗೂ ಕೂಡ ನೀಡಿದ್ದಾರೆ ಅನ್ನುವಂಥ ಮಾಹಿತಿ ಇತ್ತು. ಅಂದ್ರೆ ಆಸ್ತಿ ವಿಚಾರದಲ್ಲಿ ಕೂಡ ಗಲಾಟೆಗಳು ಆಗ್ತಾ ಇತ್ತಾ? ಈ ಎಲ್ಲ ವಿಚಾರದಲ್ಲೂ ಕೂಡ ಈಗಾಗಲೇ ಒಂದೊಂದೇ ಹಂತದಲ್ಲಿ ತನಿಖೆ ಆಗ್ತಾ ಇದೆ. ಸಂಪೂರ್ಣ ತನಿಖೆಯ ನಂತರದಲ್ಲಿ ಮಾಹಿತಿ ಹೊರಬರುತ್ತೆ. ಆದರೂ ಕೂಡ ಒಬ್ಬ DGIGP ಆಗಿದ್ದಂತಹ ಓಂ ಪ್ರಕಾಶ್ ಅವರು ಈ ರೀತಿ ಕೌಟುಂಬಿಕ ಕಲಹ ಅಥವಾ ಆಸ್ತಿ ವಿಚಾರದಲ್ಲಿ ಕೊಲೆಯಾಗ್ತಾರೆ ಅಂದ್ರೆ ನಿಜಕ್ಕೂ ನಂಬಲಿಕ್ಕೆ ಸಾಧ್ಯವಾಗದಂತಹ ವಿಚಾರ. ಆದರೂ ಕೂಡ ಈ ಘಟನೆ ಹೋಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್. ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ. ಶಿವಪ್ರಸಾದ್, ಘಟನೆ ಸಂದರ್ಭದಲ್ಲಿ ಇಲ್ಲಿ ಗಮನಿಸೋದಾದ್ರೆ ಬಟ್ಟೆಯನ್ನ ಮುಖಕ್ಕೆ ಕಟ್ಟಲಾಗಿತ್ತು ಅನ್ನುವಂತಹ ವಿಚಾರ ಕೂಡ ಬಯಲಾಗ್ತಾ ಇರುವಂತದ್ದು. ಅಂದ್ರೆ ಅವರು ಕೂಗಬಾರ್ದು ಅನ್ನುವಂತಹ ಕಾರಣಕ್ಕಾಗಿ ಈ ರೀತಿ ಪ್ರಯತ್ನಗಳೇನಾದ್ರೂ ನಡೀತಿತ್ತಾ? ಏನು ಘಟನೆ ಬಗ್ಗೆ ಏನು ವಿವರಣೆ ಸಿಗ್ತಾ ಇದೆ, ಏನು ಡೀಟೇಲ್ಸ್ ಸಿಗ್ತಾ ಇದೆ ಶಿವಪ್ರಸಾದ್? ಮಧುನಾಗರಾಜ್, ಹಿಂದೆ ಕಳೆದ 10 ರಿಂದ 12 ವರ್ಷಗಳಿಂದಲೂ ಕೂಡ ಇವರಿಬ್ಬರ ನಡುವೆ ವಿರಸ ಇತ್ತು ಅಂತ ಹೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ನನ್ನ ಹಿಂಭಾಗದಲ್ಲಿ ನೀವು ಈಗಾಗಲೇ ಗಮನಿಸ್ತಾ ಇದ್ದೀರಾ. ಸದ್ಯ ಅವರ ಮನೆಗೆ ಈಗಾಗಲೇ ಮಹಜರು ಪ್ರಕ್ರಿಯೆಯನ್ನು ನಡೆಸೋದಕ್ಕೆ ಪೊಲೀಸ್ ಅಧಿಕಾರಿಗಳು ಕೂಡ ಒಳ ಪ್ರವೇಶವನ್ನು ಮಾಡಿರ್ತಕ್ಕಂಥದ್ದು. ಇಡೀ ಮನೆಯನ್ನು ಈಗಾಗಲೇ ಪೊಲೀಸರು ಕೂಡ ತಮ್ಮ ಸುಪರ್ದಿಗೆ ತೆಗೆದುಕೊಂಡು ಇಡೀ ಮನೆಯನ್ನು ಶೋಧ ಕಾರ್ಯವನ್ನು ಮುಂದುವರಿಸಿರ್ತಕ್ಕಂಥದ್ದು. ಸದ್ಯದ ಮಟ್ಟಿಗೆ TV9ಗೆ ಲಭ್ಯ ಆಗಿರ್ತಕ್ಕಂಥ ಪೊಲೀಸ್ ಮೂಲಗಳ ಮಾಹಿತಿಯ ಪ್ರಕಾರ 3 ಮಹಡಿಯ ಮನೆ, ನೀವು ಗಮನಿಸ್ತಾ ಇದ್ದೀರಾ TV9 ದೃಶ್ಯಾವಳಿಗಳಲ್ಲಿ ಮಧುನಾಗರಾಜ್, 3 ಮಹಡಿಯ ಮನೆ ಇರತಕ್ಕಂಥದ್ದು. ಈ ಮನೆಯಲ್ಲಿ ಓಂ ಪ್ರಕಾಶ್ ಅವರು ಅವರ ಪತ್ನಿ ವಾಸವಾಗಿರ್ತಾರೆ. ಈಗಾಗಲೇ ಕೆಲ ಮಹಡಿಯಲ್ಲಿ ಕೊಲೆ ಮಾಡಿರ್ತಕ್ಕಂಥದ್ದಾಗಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಕೊಲೆ ಬಳಿಕ ಓಂ ಪ್ರಕಾಶ್ ಅವರ ಮುಖಕ್ಕೆ ಬಟ್ಟೆಯನ್ನು ಸುತ್ತಲಾಗಿರ್ತಕ್ಕಂಥದ್ದು. ಮನೆಯಲ್ಲಿ ಸುಮಾರು 5 ರಿಂದ 6 ಜನರು ಇದ್ರು ಅಂತ ಹೇಳಿ ಮಾಹಿತಿ ಲಭ್ಯ ಆಗ್ತಿದೆ. ಸದ್ಯದ ಮಟ್ಟಿಗೆ ಇರ್ತಕ್ಕಂಥ ಮಾಹಿತಿಯ ಪ್ರಕಾರ ಸದ್ಯ ಓಂ ಪ್ರಕಾಶ್ ಅವರ ಮೃತದೇಹವನ್ನು ಸೆಂಟ್ ಜಾನ್ಸ್ ಆಸ್ಪತ್ರೆಗೆ ರವಾನೆಯನ್ನು ಮಾಡಿರ್ತಕ್ಕಂಥದ್ದು. ಆ ಬಳಿಕ ಓಂ ಪ್ರಕಾಶ್ ಪಲ್ಲವಿ ಅವರೇನಿದ್ರು ಅವರು ಮನೆಯ ಒಳಭಾಗದಲ್ಲಿದ್ದರು. ತದನಂತರದಲ್ಲಿ ಅವ್ರನ್ನ ಕನ್ವಿನ್ಸ್ ಮಾಡಿ ಮನೆಯ ಕೋಣೆಯ ಡೋರ್ನ ಲಾಕ್ ಮಾಡ್ಕೊಂಡಿದ್ರು ಅಂತ ಹೇಳಿ ಮಾಹಿತಿ ಲಭ್ಯ ಆಗಿದೆ. ಪೊಲೀಸ್ ಅಧಿಕಾರಿಗಳು ಮನೆಯ ಒಳಭಾಗವನ್ನು ಪ್ರವೇಶ ಮಾಡಿದಂಥ ಬಳಿಕ ಅವರನ್ನು ಕೂಡ ವಶಕ್ಕೆ ಕರೆದುಕೊಂಡು ಈಗಾಗಲೇ ಪೊಲೀಸರು ತಮ್ಮ ವಶದಲ್ಲಿರಿಸಿಕೊಂಡಿರ್ತಕ್ಕಂಥದ್ದು. ಓಂ ಪ್ರಕಾಶ್ ಅವರ ಸೊಸೆ ಕೂಡ ಮನೆಯಲ್ಲೇ ಇದ್ರು. ಅವರನ್ನು ಕೂಡ TV9ಗೆ ಲಭ್ಯ ಆಗಿರ್ತಕ್ಕಂಥ ದೃಶ್ಯಾವಳಿಯಲ್ಲಿ ಗಮನಿಸಬಹುದಾಗಿದೆ. ಮನೆಯಿಂದ ಅವರನ್ನು ಕೂಡ ಪೊಲೀಸರು ಕೂಡ ಹೊರಗಡೆ ಕರೆದುಕೊಂಡು ಬಂದಿರತಕ್ಕಂಥದ್ದು. ಕೊಲೆಯಾದಂಥ ಬಳಿಕ ನಿವೃತ್ತ DGIGPಯ ಪತ್ನಿಯೇ ಪೊಲೀಸರಿಗೆ ಕರೆ ಮಾಡಿದ್ರು, ಮಾಹಿತಿಯನ್ನು ನೀಡಿದ್ರು ಅಂತ ಹೇಳಿ ಈಗಾಗಲೇ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಕೊಲೆ ಮಾಡಿದಂಥ ವಿಚಾರವನ್ನ ಓಂ ಪ್ರಕಾಶ್ ಅವರನ್ನ ಕೊಲೆ ಮಾಡಿದ್ದಾಗೆ ಅವರ ಪತ್ನಿ ಪಲ್ಲವಿ ಓಂ ಪ್ರಕಾಶ್ ಅವರು ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ರು ಅಂತ ಹೇಳಿ ಸದ್ಯದ ಮಟ್ಟಿಗೆ TV9ಗೆ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಮಧು ನಾಗರಾಜ್. ಓಕೆ ಶಿವಪ್ರಸಾದ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.